ಬಂಧುಗಳೇ, ನಾನು ಇವತ್ತು ಒಂದು ವಿಶೇಷವಾದ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಬಂದಿದ್ದೀನಿ. ಇದೇ ಡಿಸೆಂಬರ್ 29ಕ್ಕೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನಾಚರಣೆ ನಡೀತಾ ಇದೆ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಕುವೆಂಪು ಅವರ ಜನ್ಮೋತ್ಸವವನ್ನ ಆಚರಣೆ ಮಾಡಲಿಕ್ಕೆ ಎಲ್ಲ ಕಡೆ ತಯಾರಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ಎಷ್ಟು ಪ್ರಸ್ತುತ ನಮ್ಗೆ ಅಂತ ಹೇಳಿ ನಮ್ಮ ಕನ್ನಡ ನಾಡಿನ ಜನಮಾನಸದ ಮಧ್ಯೆ ನಾವು ಅವರ ವಿಚಾರಧಾರೆಯನ್ನ ಕೊಂಡೊಯ್ಬೇಕಾಗತ್ತೆ. ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ರಾಷ್ಟ್ರಕವಿ ಕುವೆಂಪು ಅವರ ವಿಚಾರಧಾರೆ ಎಷ್ಟು ನಮ್ಗೆ ಪ್ರಸ್ತುತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತಾವೆಲ್ಲರೂ ಗಮನಿಸಿ ಬಂಧುಗಳೇ. ನೋಡಿ, 1972 ಅಂದ್ರೆ ನಮ್ಮ ಭಾರತ ಸ್ವಾತಂತ್ರ್ಯದ ಬೆಳ್ಳಿ ಹಬ್ಬದ ಪ್ರಯುಕ್ತ 1972 ಆಗಸ್ಟ್ 15ರಂದು ವಯಸ್ಕರ ಶಿಕ್ಷಣ ಸಮಿತಿಯವರು ಏರ್ಪಡಿಸಿದ್ದ ಪುಸ್ತಕ ಪ್ರದರ್ಶನದಲ್ಲಿ ಉದ್ಘಾಟಕರಾಗಿ ರಾಷ್ಟ್ರಕವಿ ಕುವೆಂಪು ಅವರು ಮಾತಾಡುವ ಸಂದರ್ಭ ಅಂದ್ರೆ ಯಾವ ಸಂದರ್ಭ? ನಮ್ಮ ಭಾರತ ಸ್ವಾತಂತ್ರ್ಯ ಗಳಿಸಿ ಬೆಳ್ಳಿ ಹಬ್ಬದ ಪ್ರಯುಕ್ತ ಅಂದ್ರೆ 25 ವರ್ಷಗಳ ಕಾಲ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ವಯಸ್ಕರ ಶಿಕ್ಷಣ ಸಮಿತಿಯವರು ಏರ್ಪಡಿಸಿದ್ದಂತಹ ಪುಸ್ತಕ ಪ್ರದರ್ಶನದ ಉದ್ಘಾಟನಾ ಸಮಾರಂಭದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ಏನ್ ಭಾಷಣ ಮಾಡ್ತಾರೆ, ಏನು ವಿಚಾರಧಾರೆಯನ್ನ ಜನ ಸಾಮಾನ್ಯರಿಗೆ ತಿಳಿಸ್ಕೊಡ್ತಾರೆ, ಅದು ಇವತ್ತಿಗೂ ನಮ್ಗೆ ಎಷ್ಟು ಪ್ರಸ್ತುತ ಅಂತ ಹೇಳಿ ರಾಷ್ಟ್ರಕವಿ ಕುವೆಂಪು ಅವರೇ ಹೇಳಿರ್ತಕ್ಕಂತ ವಾಕ್ಯಗಳನ್ನ ಈ ಸಂದರ್ಭದಲ್ಲಿ ನಾನು ನಿಮ್ ಜೊತೆಗೆ ಹಂಚಿಕೊಳ್ಳಕ್ಕೆ ಬಯಸ್ತೀನಿ ಬಂಧುಗಳೇ. ಭಾರತ ತನ್ನ ಸ್ವಾತಂತ್ರ್ಯದ ರಜತೋತ್ಸವವನ್ನು ನಡೆಸುತ್ತಿರುವ ಈ ಸಮಯದಲ್ಲಿ ನಾವು ಬಡತನವನ್ನು ಎಷ್ಟರ ಮಟ್ಟಿಗೆ ಪರಿಹರಿಸಿದ್ದೇವೆ, ಜಾತಿ ಮತಗಳ ಭೇದ ಬುದ್ಧಿಯನ್ನು ಎಷ್ಟರ ಮಟ್ಟಿಗೆ ತೊಡೆದು ಹಾಕಿದ್ದೇವೆ, ಉಳ್ಳವರ ಇಲ್ಲದವರ ನಡುವಣ ಅಂತರವನ್ನು ಎಷ್ಟು ಕಡಿಮೆ ಮಾಡಿದ್ದೇವೆ, ಸಾಮಾನ್ಯರಲ್ಲಿ ಸಮಾಜವಾದಿ ಪ್ರಜಾಪ್ರಭುತ್ವದ ಜ್ಞಾನೋದಯವಾಗಲು ಏನೇನು ಕ್ರಮ ಕೈಗೊಂಡಿದ್ದೇವೆ, ವೈಚಾರಿಕ ಬುದ್ಧಿ ಮತ್ತು ವೈಜ್ಞಾನಿಕ ದೃಷ್ಟಿ ಇವುಗಳನ್ನು ಸಾರ್ವಜನಿಕರ ಮನಸ್ಸಿನಲ್ಲಿ ಯಾವ ಪ್ರಮಾಣದಲ್ಲಿ ಬೆಳೆಸಿದ್ದೇವೆ ಎಂಬ ವಿಚಾರವಾಗಿ ಸಿಂಹಾವಲೋಕನ ಮಾಡುವುದರ ಜೊತೆಗೆ ಅನಕ್ಷರತೆಯನ್ನು ಎಷ್ಟರ ಮಟ್ಟಿಗೆ ನಿವಾರಿಸಿದ್ದೇವೆ, ಅಕ್ಷರಸ್ಥರನ್ನಾಗಿ ಮಾಡಿದವರಿಗೆ ಓದಲು ಉಚಿತವಾಗುವಂತೆ ಎಂತಹ ಪುಸ್ತಕಗಳನ್ನು ಎಷ್ಟೆಷ್ಟು ಒದಗಿಸಿದ್ದೇವೆ. ಬಂಧುಗಳೇ, ರಾಷ್ಟ್ರಕವಿ ಕುವೆಂಪು ಅವರು ಭಾರತ ದೇಶದ ಸ್ವಾತಂತ್ರ್ಯ ಗಳಿಸಿ ಬೆಳ್ಳಿ ಹಬ್ಬದ ಪ್ರಯುಕ್ತ ವಯಸ್ಕರ ಶಿಕ್ಷಣ ಸಮಿತಿಯವರು ಆಯೋಜಿಸಿರ್ತಕ್ಕಂತ ಪುಸ್ತಕ ಪ್ರದರ್ಶನದ ಉದ್ಘಾಟನಾ ಸಮಾರಂಭದಲ್ಲಿ ಮಾತಾಡಿರ್ತಕ್ಕಂತ ಈ ವಿಚಾರ ಇವತ್ತಿಗೂ ಕೂಡ ಎಷ್ಟು ಪ್ರಸ್ತುತ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಮಾತನ್ನ ಈ ವಿಚಾರವನ್ನ ನಿಮ್ ಮುಂದೆ ಹಂಚಿಕೊಂಡೆ ಬಂಧುಗಳೇ. ನೋಡಿ, ಯಾವ ರಾಷ್ಟ್ರಕವಿ ಕುವೆಂಪು ಅವರ ಆಶಯಕ್ಕೆ ಪೂರಕವಾಗಿ ಇವತ್ತು ನಮ್ಮ ಆಳುವ ಸರ್ಕಾರಗಳು ನಾವು ನಡ್ಕೊಳ್ತಾ ಇದ್ವಾ ಇಲ್ವಾ ಅನ್ನೋದಕ್ಕೆ ಒಂದೆರಡು ಉದಾಹರಣೆ. ಯಾವ ವೈಚಾರಿಕ ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸ್ಕೋಬೇಕು, ಉಳ್ಳವರು ಮತ್ತು ಇಲ್ಲದವರ ನಡುವಣ ಅಂತರ ಕಡಿಮೆ ಆಗಬೇಕು, ಅಕ್ಷರಸ್ಥರಿಗೆ ವೈಜ್ಞಾನಿಕ ಮನೋಭಾವನೆ ಬರ್ತಕ್ಕಂಥ ವಿಚಾರಧಾರೆಯ ಪುಸ್ತಕಗಳನ್ನ ಕೊಡಬೇಕು ಅಂತ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ರು. ಅದಕ್ಕೆ ವಿರುದ್ಧವಾಗಿ ನಮ್ಮ ಆಳುವ ಸರ್ಕಾರಗಳು ಈ ಅವಧಿಗಳಲ್ಲಿ ಏನ್ ಮಾಡ್ಕೊ ಬಂದ್ರು ಅನ್ನೋದಕ್ಕೆ ಒಂದು ಎರಡು ಉದಾಹರಣೆ ಕೊಡ್ತೀನಿ. ಇಡೀ ಪ್ರಪಂಚವನ್ನೇ ಆವರಿಸಿಕೊಂಡಿದ್ದಂತಹ ಈ ಸಾಂಕ್ರಾಮಿಕ ಕರೋನಾ ವೈರಸ್ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಇಡೀ ಪ್ರಪಂಚದಾದ್ಯಂತ ವೈಜ್ಞಾನಿಕವಾಗಿ ವೈದ್ಯ ಲೋಕದ ವೈಜ್ಞಾನಿಕ ಕ್ರಮಗಳನ್ನ ಅನುಸರಿಸ್ತಾ ಇದ್ರೆ ನಮ್ಮನ್ನ ಆಳ್ತಕ್ಕಂತ ಪ್ರಧಾನ ಮಂತ್ರಿಗಳು ಮನೆಯಿಂದ ಹೊರಗಡೆ ಬಂದು ತಟ್ಟೆ ಲೋಟಗಳು ತಂದು ಜಾಗ್ಟೆ ಹೊಡೀರಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ದೀಪಗಳನ್ನ ಹಚ್ಚೋ ಮುಖಾಂತರ ಕರೋನಾ ವೈರಸ್ ಅನ್ನ ಓಡಿಸಿ ಅಂತ ಹೇಳಿ ಮಾತಾಡ್ತಾರೆ. ಅಂದ್ರೆ ಅಜ್ಞಾನವನ್ನ ಯಾವ ರೀತಿ ಆಳುವ ಶಕ್ತಿಗಳೇ, ಆಳುವ ಪ್ರತಿನಿಧಿಗಳೇ ಜನಸಾಮಾನ್ಯರಲ್ಲಿ ಬೆಳೆಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಕೊಟ್ಟೆ. ಅಷ್ಟೇ ಅಲ್ಲ ಬಂಧುಗಳೇ, ರಾಷ್ಟ್ರಕವಿ ಕುವೆಂಪು ಅವರು ಹೇಳುದು ಏನನ್ನ ನೋಡಿ, ಇನ್ನೂ ಮುಖ್ಯವಾಗಿ ಹೇಳ್ತಾರೆ. ನಮ್ಮ ಸಾಮಾನ್ಯ ಜನ ಎಂದರೆ ಯಾರು, ಯಾವುದನ್ನು ನಾವು ಜನತಾ ಪ್ರಜ್ಞೆ ಅಂತ ಕರೆಯುತ್ತಾ ಇದ್ದೇವೆಯೋ ಆ ಕೆಳವರ್ಗಕ್ಕೆ ಸೇರಿದ ಶೂದ್ರ ಮತ್ತು ಅಶಿ ಶೂದ್ರರು ಎಲ್ಲಿಯೂ 2% ಜನರು ಬಿಟ್ರೆ ಇನ್ನು ಉಳಿದವ್ರು ಎಲ್ಲರೂ ಕೂಡ ಬಡತನದಲ್ಲೇ ಇದ್ದಾರೆ, ಅನಕ್ಷರತೆಯಲ್ಲೇ ಇದ್ದಾರೆ. ಅವರೆಲ್ಲರನ್ನೂ ಮೇಲೆತ್ತುವಂತಹ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿದ್ರು ಬಂಧುಗಳೇ. ಅಂದ್ರೆ ರಾಷ್ಟ್ರಕವಿ ಕುವೆಂಪು ಅವರು ಹೇಳದಂತೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ತರುವಂತಹ ನೀತಿಗಳಿಗೆ ಪೂರಕವಾಗಿ ನಾವು ಮುಂದಾಗಬೇಕು. ಆ ಮುಖಾಂತರ ನಾವು ಕುವೆಂಪು ಅವರ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ಲಿಕ್ಕೆ ಸಾರ್ಥಕ ಆಗೋದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ನಿಮ್ ಜೊತೆಗೆ ಬಂದಿದ್ದು ಬಂಧುಗಳೇ.